ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲತಾ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಡಿಸೈನ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಥರ ಅಂತ ನೋಡ್ಕೊಳ್ಳಿ. ಫಸ್ಟು ನೀವು ಬ್ಯಾಕ್ ಇದನ್ನ ಮಾಡಬೇಕು, ಏನು ಎಷ್ಟು ಡೀಪ್ ಇಟ್ಕೊಬೇಕು ಅಂತ ನೀವು ಅಳತೆ ಮಾಡ್ಕೊಬೇಕು. ಇಲ್ಲಿ ನೋಡಿ, ನಾನು ಮೂರಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೂರಕ್ಕೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಮೂರಕ್ಕೆ ಮಾರ್ಕ್ ಆದ್ಮೇಲೆ ನೀವು ಎಷ್ಟು ಡೀಪ್ ಇಟ್ಕೊಬೇಕು. ಇಲ್ಲಿ ಬ್ಲೌಸ್ ಉದ್ದ 15 ಇರೋದ್ರಿಂದ ನಾನು 12ಕ್ಕೆ ಡೀಪನ್ನು ಇಟ್ಕೊತಿದ್ದೀನಿ. ನೋಡಿ, 12 ಅಥವಾ 13 ತಗೊಂಡ್ರು ಓಕೆ. ನಾವಿಲ್ಲಿ ಡಿಸೈನ್ಸ್ ಕೊಡ್ತೀವಿ. ಈ 13ಕ್ಕೆ ಕೆಳಗಡೆ ಹಿಂಗು 1 ಇಂಚು ಅಷ್ಟು ಜಾಗ ಬಿಡಿ. ಇಲ್ಲಿಂದನೂ ಸೇಮ್ 3ಕ್ಕೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ಈ ಥರ ಮಾರ್ಕ್ ಹಾಕಿ ನೀವು ಇಲ್ಲಿಂದ ಇಲ್ಲಿ ಮಾರ್ಕ್ ಹಾಕಿರೋದಕ್ಕೆ ಈ ಥರ ಒಂದು ಗೆರೆಯನ್ನು ಎಳ್ಕೊಳ್ಳಿ. ಎಳೆದಾದ್ಮೇಲೆ ಇಲ್ಲಿಂದ 3 ಇಂಚಿಗೆ ನೋಡಿ ಇನ್ನೊಂದು ಮಾರ್ಕನ್ನು ಹಾಕಿ ಇದಕ್ಕೂ ಒಂದು ಗೆರೆಯನ್ನು ಈ ಥರ ಎಳೀರಿ. ಇಲ್ಲಿಂದ 3 ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಒಂದು ಗೆರೆಯನ್ನು ಎಳೀರಿ. ನೆಕ್ಸ್ಟ್ ಏನನ್ನು ಮಾಡ್ರಿ ಅಂತಂದರೆ, ನೋಡಿ ಇಲ್ಲಿಂದ ಒಂದು ಶೇಪನ್ನು ತೆಗೆಯೋಣ. ನೋಡಿ, ಈ ಥರ ಒಂದು ಶೇಪನ್ನು ಈ ಥರ ಒಂದು ಶೇಪನ್ನು ಮಾಡಿ ಇಲ್ಲಿ ನೋಡಿ, ಇದು ನಮ್ಮದು 2.5 ಕರೆಕ್ಟಾಗಿ ಇದು ಕತ್ತು ಸಿಗುತ್ತೆ. ಈಗ ಇದನ್ನು ಇಲ್ಲಿಂದ 1 ಇಂಚಿಗೆ ಈ ಥರ ಇನ್ನೊಂದು ಮಾರ್ಕನ್ನು ಮಾಡಿ ಇದೇ ಥರ ಸೇಮ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಇಲ್ಲಿ ನಾವು 3 ಇಂಚನ್ನ ಇಲ್ಲಿಂದ ಇಲ್ಲಿ 3 ಇಂಚನ್ನು ತೆಗೆದುಕೊಂಡಿರ್ತೀವಲ್ಲ, ಅದನ್ನು ತೆಗೆದುಕೊಂಡು ನೀವು ಈ ಥರ ಒಂದು ಶೇಪನ್ನು ಕೊಡಿ. ನೋಡಿ, ಇದು ಈ ಥರ ಒಂದು ಶೇಪನ್ನು ಕೊಡಿ. ಈ ಥರ ಕೊಟ್ಟ ಮೇಲೆ ನೀವು ಕಟ್ ಮಾಡೋದಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿದ್ಮೇಲೆ ಇದನ್ನು 2ನೇ ಮಾರ್ಕ್ ಮಾಡಿರ್ತೀರಲ್ಲ, ಅದನ್ನು ನೀಟಾಗಿ ಈ ಥರ ಇಟ್ಕೊಂಡು ಕಟ್ ಮಾಡಿ. ಈ ಥರ ಕಟ್ ಮಾಡ್ತೀವಿ. ಇದು ಡಿಸೈನ್ಸ್ಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ, ಈ ಪೋರ್ಷನನ್ನು ಸಹ ನಾವು ನೋಡಿ ಈ ಥರ ಕಟ್ ಮಾಡ್ಕೊಂಡು ಎತ್ತಿಟ್ಕೊಬೇಕು. ಇದನ್ನು ಸಹ ಕಟ್ ಮಾಡ್ಕೊಂಡು ಎತ್ತಿಟ್ಕೊಬೇಕು. ನಾವು ಈಗ ಏನು ಮಾಡಬೇಕು ಅಂದರೆ, ಈ ಪೋರ್ಷನನ್ನು ನಾವು ಈ ಥರ ಒಂದು ಲೈನಿಂಗ್ ಬಟ್ಟೆಗೆ ಈ ಥರ ಲೈನಿಂಗ್ ಬಟ್ಟೆ ತಗೊಂಡು ನೀವು ಇದನ್ನು ಈ ಥರ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಪ್ರೆಸ್ ಮಾಡಿದ್ರೆ ಇದಂಗೆ ಲೈನಿಂಗ್ ಬಟ್ಟೆ ಕೂತ್ಕೊಳ್ಳುತ್ತೆ. ಇದನ್ನು ನೀವು ಏನು ಮಾಡಿ, ಇಲ್ಲಿ ನೋಡಿ ಈ ಥರ ನಿಮ್ಗಷ್ಟು ಸರಿಗೆ ಗೊತ್ತಾಗಲ್ಲ ಅಂದರೆ ಏನು ಮಾಡಿ, ಇಲ್ಲಿಗೆ ಒಂದು ಗುಂಪಿನ ಹಾಕೊಳ್ಳಿ. ಮತ್ತು ನೆಕ್ಸ್ಟ್ ಇದು ನೋಡ್ಕೊಳ್ಳಿ ಎಷ್ಟಿರುತ್ತೆ. 2.5 ಅಲ್ಲಿಗೆ 5 ಇರಬೇಕು. ಇಲ್ಲಿಂದ ಇಲ್ಲಿಗೆ 5 ಇರಬೇಕು. ಹಂಗೆ ನೋಡ್ಕೊಂಡು ಒಂದು ಗುಂಪಿನ ಹಾಕೊಳ್ಳಿ. ನೀವು ಈ ಸೈಡಲ್ಲಿರೋದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿ ನೋಡಿ, ಇಲ್ಲೊಂದೆರಡು ಕಚ್ಚನ್ನು ಹಾಕಿ ಇಲ್ಲಿ ಕ್ರಾಸ್ ಇರೋ ಹತ್ರ ಕಚ್ಚನ್ನು ಮಾಡಬೇಕು ನೀವು. ನೆಕ್ಸ್ಟ್ ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ.
ಈ ಥರ ಇಟ್ಕೊಳ್ಳಿ. ಹೀಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಕರೆಕ್ಟ್ ಅಳತೆ ಗೊತ್ತಾಗಲಿ ಅಂತ. ಸೆಂಟ್ರಿಗೆ ಬರೋ ಥರ ಇದು ಸೆಂಟ್ರ್ ಇದೆ, ಇದು ಒಂದು ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಇದು ನಾವೇನು ಬ್ಲೌಸು ಸ್ಟಿಚ್ ಈ ಥರ ಲೈನಿಂಗ್ ಎಲ್ಲ ಕೂರಿಸ್ಕೊಂಡಿರ್ಬೇಕು ಫಸ್ಟು. ಇಲ್ಲೂ ಅಷ್ಟೇ ಸೆಂಟ್ರಿಗೆ ಒಂದು ಕಚ್ಚನ್ನು ಮಾಡ್ಕೊಂಡಿರಿ ನೀವು ಕರೆಕ್ಟಾಗಿ ಕೂರ್ಸೋಕ್ಕೆ ಅಂತ. ನೆಕ್ಸ್ಟ್ ಇದಕ್ಕೆ ಈಗ ಇದಿರೋದನ್ನು ನೋಡಿ ಈ ಥರ ಇಟ್ಕೊಬೇಕು. ಸೆಂಟ್ರ್ ಕರೆಕ್ಟಾಗಿ ಇದನ್ನ ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗಾನ ಒಂದು ಒಲ್ಗಾಡದೆ ಇರಲಿ ಅಂದ್ಬಿಟ್ಟು ಒಂದು ಇದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರಿಗೆ ಬರಲಿ. ಆಮೇಲೆ ಕರೆಕ್ಟಾಗಿ ನೋಡಿ ಈ ಎಡ್ಜಿಗೆ ಇಲ್ಲಿಗೆ ಈ ಫ್ಯೂಚರ್ ಪೇಪರ್ ಮೇಲೆ ಎಡ್ಜಿಗೆ ಬರೋಂಗೆ ಸ್ಟಿಚ್ಚನ್ನು ಹಾಕಿ ನೀವು. ಕಟ್ ಮಾಡಿದ್ಮೇಲೆ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ಫುಲ್ಲು ಕಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಈಗ ಒಂದು ಕತ್ರಿ ಅಥವಾ ಟ್ರಿಮ್ಮರ್ ಇದರಿಂದ ಈ ಥರ ಎಲ್ಲ ಕಟ್ ಮಾಡಿ, ಫುಲ್ಲು ಕಟ್ ಮಾಡಿ ಎರಡು ಸೈಡು. ಆಮೇಲೆ ನೆಕ್ಸ್ಟು ಈ ಥರ ಇರೋದನ್ನು ನಾವು ಈ ಥರ ಒಳಕ್ಕೆ ಇಟ್ಕೊಂಡು ಫಸ್ಟು ನೋಡಿ ಈ ಥರ ನೀಟಾಗಿ ಈ ಥರ ಮಾಡಾದ್ಮೇಲೆ ಇಲ್ಲಿಗೆ ಎಡ್ಜಿಗೆ ಸ್ಟಿಚ್ ಹಾಕ್ಬಿಡಿ. ಒಂದು ಪಾಯಿಂಟಿಗೆ ಒಂದು 1/4 ಇಂಚಿಗೆ ಒಂದು ಕ್ಲೀನಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ನೋಡಿ. ಇಷ್ಟ ಆದಮೇಲೆ ಈ ಥರ ಶೇಪ್ ಬರುತ್ತೆ. ಈಗ ಇಲ್ಲಿಗೆ ಪೈಪಿಂಗ್ ಕೊಡಬೇಕು ನಾವು. ಪೈಪಿಂಗ್ ಕೊಟ್ಟು ಸೆಂಟ್ರಿಗೆ ಈ ಡಿಸೈನ್ನ ಕೊಡಿಸ್ಬೇಕು. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ.